ಎಲ್ಲಿದ್ದೇವೆ ನಾವು ಅಲ್ಲೇ ಗೆಲ್ಲಬೇಕು, ಇದ್ದಲ್ಲೇ ಬದುಕಬೇಕು. ಎಲ್ಲಾ ಕ್ಷೇತ್ರದಲ್ಲೂ ನಮ್ಮವರು ಇರಬೇಕು. ಯಾವ ಪಕ್ಷ ಬಂದರೂ ನಮ್ಮ ಪ್ರಾತಿನಿಧ್ಯ ಇರಬೇಕು. ಆಗ ಮಾತ್ರ ಆಶೋತ್ತರ ಈಡೇರಿಸಿಕೊಳ್ಳಲು ಸಾಧ್ಯ. ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ ನಮ್ಮ ಹವ್ಯಕ ಸಮುದಾಯ ಆಗಬೇಕು ಎಂದು ಮಾಜಿ ಸಚಿವ ಶಾಸಕ ಶಿವರಾಮ ಹೆಬ್ಬಾರ್ ಅಭಿಪ್ರಾಯಿಸಿದರು. ಸಿರ್ಸಿ ನಗರದ ತೋಟಗಾರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡ ಅಖಿಲ ಹವ್ಯಕ ಮಹಾಸಭೆಯು ಶಿಕ್ಷಕರ ವೈದಿಕರ ವೇದಿಕೆಯ ಸಹಕಾರದಲ್ಲಿ ಹಮ್ಮಿಕೊಂಡ ಒಂದು ದಿನದ ಸಂಸ್ಕಾರೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಶಿವರಾಮ ಹೆಬ್ಬಾರ್ ಅವರು, ವ್ಯಕ್ತಿಯ ಬದುಕಿನ ನಡೆ ನುಡಿ, ಬದುಕಿನ ರೀತಿ ನೀತಿಯಲ್ಲಿ ಸಂಸ್ಕಾರ ಇರಬೇಕು. ಬ್ರಾಹ್ಮಣ ಬಹುಜನ ಪ್ರಿಯ ಭೋಜನ ಪ್ರಿಯ ಎಂಬುದಲ್ಲ, ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಧೋರಣೆ ಇದ್ದಿದ್ದು ಹವ್ಯಕ ಸಮುದಾಯದ್ದು. ಈ ಕಾರಣದಿಂದ ಸಣ್ಣ ತಪ್ಪು ಆಗಬಾರದಂತೆ ನೋಡಬೇಕು ಎಂದರು. ಹವ್ಯಕ ಸಮುದಾಯದ ಬೆಳವಣಿಗೆಗೆ ಹಲವರ ಕೊಡುಗೆ ಇದೆ. ಸಮಾಜ ಎಲ್ಲ ಸಮುದಾಯಗಳನ್ನ ಒಳಗೊಳ್ಳಬೇಕು. ಶಿಕ್ಷಣ ಪ್ರತಿಭೆಯ ಜತೆ ಸ್ಥಿತಿವಂತರು ಸಾಕಷ್ಟಿದ್ದಾರೆ ಎಂದ ಅವರು, ಹವ್ಯಕರಾಗಿ ಹುಟ್ಟಿರುವುದಕ್ಕೆ ಗೌರವ ಹೆಮ್ಮೆ ಇದೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಆರ್.ಎಂ. ಹೆಗಡೆ ಬಾಳೆಸರ, ಕಾರ್ಯದರ್ಶಿ ಪ್ರಶಾಂತ್ ಭಟ್ ಮಲವಳ್ಳಿ, ನಿರ್ದೇಶಕ ಶಶಾಂಕ್ ಹೆಗಡೆ ಶಿಗೇಹಳ್ಳಿ, ಡಿಪಿ ಹೆಗಡೆ ಇತರರು ಇದ್ದರು. ಸಾಯಂಕಾಲ ನಡೆದ ಸಂಸ್ಕಾರೋತ್ಸವದ ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು, ಸಂಸ್ಕಾರಗಳೇ ನಿಜವಾದ ಸೌಂದರ್ಯ. ಒಬ್ಬ ವ್ಯಕ್ತಿಯಲ್ಲಿ ಸಂಸ್ಕಾರಗಳು ನೆಲೆಗೊಂಡರೆ ಬದುಕಿನ ಉದ್ದಕ್ಕೂ ಆ ವ್ಯಕ್ತಿಯ ಬಗ್ಗೆ ಆದರದ ಭಾವ ಬರುತ್ತದೆ. ಸಂಸ್ಕಾರಗಳು ಮೊದಲು ಮನೆಯಿಂದಲೇ ಆಗಬೇಕು. ತಂದೆ ತಾಯಿ ಸಂಸ್ಕಾರಯುತರಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ನಂತರ ಶಾಲೆಯಲ್ಲಿ ಸಿಗಬೇಕು. ಹವ್ಯಕ ಸಮಾಜ ಉಳಿಯಲು 6 ಅಂಶ ಮುಖ್ಯ. ದೇವರ ಪೂಜೆ, ಸ್ತೋತ್ರ ಪಠಣ, ಸಂಧ್ಯಾ ವಂದನೆ, ಯೋಗಾಸನ, ಪ್ರಾಣಾಯಾಮ ಮಾಡಬೇಕು. ಇವು ಬಂದರೆ ಮನೆಯ ವಾತಾವರಣ ಬೇರೆ ಇರುತ್ತದೆ. ಸೂಕ್ತ ವಯಸ್ಸಿಗೆ ಶಾಸ್ತ್ರೀಯ ವಿವಾಹ ಸಂಸ್ಕಾರ ಮಾಡಬೇಕು. ವಿವಾಹ ವಿಳಂಬವಾದರೆ ಸಮಸ್ಯೆ ಹೆಚ್ಚಾಗುತ್ತದೆ. ಕನಿಷ್ಠ 3 ಮಕ್ಕಳ ಮೂಲಕ ಸತ್ಪ್ರಜೆ ಕೊಡಬೇಕು. ಸಂಸ್ಕಾರ ಹಾಗೂ ಸಂಖ್ಯೆ ಹವ್ಯಕ ಬ್ರಾಹ್ಮಣ ಸಮಾಜಕ್ಕೆ ಬಲವಾಗುತ್ತದೆ. ಬ್ರಾಹ್ಮಣ ಸಮಾಜವನ್ನ ಇತರರು ಅನುಸರಿಸುವರು. ಆ ಕಾರಣದಿಂದ ಮೊದಲು ಬ್ರಾಹ್ಮಣರು ಸರಿದಾರಿಯಲ್ಲಿ ನಡೆಯಬೇಕು ಎಂದು ನುಡಿದರು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತನಾಡಿ, ಹವ್ಯಕ ಮಹಾಸಭೆ ನಿರಂತರವಾಗಿ ಒಳ್ಳೊಳ್ಳೆ ಕೆಲಸ ಮಾಡುತ್ತಿದೆ. ಇದರ ಕಾರ್ಯಕ್ಕೆ ಹಿಂದೆಯೂ ಸಹಕಾರ ನೀಡಿದ್ದೆ, ಇನ್ನು ಮುಂದೆಯೂ ಸಹಕಾರ ನೀಡುವೆ ಎಂದರು. ವೇದಿಕೆಯಲ್ಲಿ ಮಹಾಸಭೆಯ ಉಪಾಧ್ಯಕ್ಷ ಶ್ರೀಧರ್ ಭಟ್ ಕೆಕಾರ್, ಆರ್.ಎಂ. ಹೆಗಡೆ ಬಾಳೆಸರ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.